ಗುಡ್ ಮಾರ್ನಿಂಗ್ ಮಕ್ಕಳೇ. ಒಂದನೇ ವರ್ಗ ವಿಷಯ ಪರಿಸರ ಅಧ್ಯಯನ. ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಏನು ಅಭ್ಯಾಸ ಮಾಡಿದ್ವಾ? ಪಾಠ 8 ಸುರಕ್ಷತೆ ಮತ್ತು ಶಿಸ್ತು. ಹೌದಾ? ಸುರಕ್ಷತೆ ಮತ್ತು ಶಿಸ್ತುಗಳಲ್ಲಿ ಸರತಿ ಪ್ರಕಾರವನ್ನು ನಾವು ಯಾವ ರೀತಿಯಾಗಿ ಹಚ್ಚಬೇಕು, ಆಮೇಲೆ ನಮ್ಮ ಬಗ್ಗೆ ನಾವು ಹೇಗೆ ಕಾಳಜಿ ತಗೋಬೇಕು, ಅಪಾಯಕಾರಿ ವಸ್ತುಗಳಿಂದ ನಾವು ಹೇಗೆ ದೂರ ಇರಬೇಕು ಅನ್ನೋದನ್ನು ನಾವು ಹಿಂದಿನ ಅವಧಿಯಲ್ಲಿ ಆ ಪಾಠದಲ್ಲಿ ಏನು ಮಾಡಿದೀಪ ತಿಳ್ಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ವಾಹನಗಳು. ಏನಪ್ಪ? ವಾಹನಗಳ ಬಗ್ಗೆ ಒಂದು ಪಾಠ ಇದೆ. ಹೌದಾ? ಈಗ ನಾವು ಮೊದಲಿನ ಕಾಲದಲ್ಲಿ ಏನು ಮಾಡ್ತಾ ಇದ್ವಪ್ಪ? ಮೊದಲೆಲ್ಲ ಈಗ ಹೆಂಗೆ ವಾಹನಗಳು ಬಂದಾವಲ್ಲ ಆ ರೀತಿಯಾಗಿ ವಾಹನಗಳು ಇರ್ತಿರ್ಲಿಲ್ಲ. ಏನು ಮಾಡ್ತಿದ್ರು? ಮೊದಲು ಜನ ಕಾಲ್ನಡಿಗೆಯಿಂದ ಏನು ಮಾಡ್ತಿದ್ರು? ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಿದ್ರು. ಆಗ ಸಮಯ ಜಾಸ್ತಿ ಹತ್ತಿತ್ತು. ಯಾಕಂತಂದ್ರೆ ನಡ್ಕೊಂಡು ಹೋಗ್ಬೇಕಾ? ಹೌದಾ? ಕಾಲ್ದಾರಿಯೊಳಗೆ ಹೋಗಬೇಕು. ರಸ್ತೆ ಇರ್ತಿರ್ಲಿಲ್ಲ. ಆಮೇಲೆ ಕಾಡಿನೊಳಗಿಂದ ದಾಟಿ ಹೋಗಬೇಕು. ಹೀಗಾಗಿ ಜನಕ್ಕೆ ಏನಾಗ್ತಿಪ್ಪ? ತ್ರಾಸ ಆಗ್ತಿತ್ತು, ತೊಂದರೆ ಆಗ್ತಿತ್ತು. ಈಗ ಎಲ್ಲ ಏನಿದಪ್ಪ? ಸಾಕಷ್ಟು ವಾಹನ, ಬೇರೆ ಬೇರೆ ಥರದ ವಾಹನಗಳು ನೋಡ್ತೀವಿ. ಹೌದಿಲ್ಲ ನೀವು? ಅದಕ್ಕಾಗಿ ಮೊದಲು ಏನು ಮಾಡ್ತಿದ್ರಪ್ಪ? ಮೊದಲು ಜನ ಏನು ಮಾಡ್ತಿದ್ರು? ಕಾಲ್ನಡಿಗೆಯಿಂದ ಹೋಗ್ತಿದ್ರು. ನಂತರ ಬರ್ಬರ್ತಾ ವಾಹನಗಳನ್ನ ಏನು ಮಾಡಕತ್ರು? ಕಂಡು ಹಿಡಿಯಾಕತ್ರು. ಮೊದಲಿಗೆ ಸೈಕಲ್ ತಯಾರಾಯಿತು. ಆಮೇಲೆ ಸೈಕಲ್ಗಿಂತ ಮುಂಚೆ ಏನಪ್ಪ? ಬಂಡಿ. ನೀವು ಇದ್ರ ಬಂಡಿ ನೋಡ್ಯಾರೇನಿಲ್ಲ? ಎತ್ತಿನ ಬಂಡಿ ತಯಾರು ಮಾಡಿದ್ರು. ಆ ನಂತರ ಸೈಕಲ್ ತಯಾರು ಮಾಡಿದ್ರು. ಹಾಗೆ ಬರ್ಬರ್ತಾ ಏನು ಮಾಡಿದ್ರಪ್ಪ? ವಾಹನಗಳನ್ನ ಕಂಡು ಹಿಡಿದ್ರು. ಹೌದಾ? ಈಗ ನೀವು ನೋಡ್ತೀರಿ, ದಿನಾಲೂ ರಸ್ತೆಯಲ್ಲಿ ನೀವು ಬರಬೇಕಾದ್ರೆ, ಸ್ಕೂಲಿಗೆ ಬರಬೇಕಾದ್ರೆ ಏನು ಮಾಡ್ತೀರಿ? ವಾಹನದಾಗ ಬರ್ತೀರಿ. ನಡ್ಕೊತ ಬರ್ತೀರಿ? ಇಲ್ಲ. ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಮಗೂ ವಾಹನಗಳು ಬೇಕು. ಅದು ಸಾರಿಗೆ ವ್ಯವಸ್ಥೆ ಬೇಕು. ಅವಿಲ್ಲದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಏನದಪ್ಪ? ಅನುಕೂಲ ಅದ. ಹೌದಾ? ಇಲ್ಲಿ ಕೆಲವೊಂದು ವಸ್ತು ಇದು ತೋರಿಸ್ಯಾರ ನೋಡಿ. ಈಗ ನಾನು ಹೇಳ್ತಾ ಇದ್ದು ಪಾಠ ಏನಪ್ಪ? ಪಾಠ 9 ಕೂಚುಕುಬುಕು. ಪಾಠ 9 ಚುಕುಬುಕು. ಚುಕುಬುಕು ಅಂತ ಯಾವ ಶಬ್ದ ಮಾಡ್ತಿತ್ವ? ಯಾವ ವಾಹನ ಶಬ್ದ ಮಾಡ್ತೈತಿ? ಹೇಳಿ ನೋಡೋಣ. ನೀವು ಆಟ ಆಡ್ತೀರಿ. ಏನು ಮಾಡ್ತೀರಿ? ಒಬ್ಬರಿಂದ ಒಬ್ಬರು, ಈಗ ಎಲ್ಲರೂ ಸಾಕು ನಿಂತಿರ್ತೀರಿ. ಒಬ್ಬರಿಂದ ಒಬ್ಬರು ಅಂಗಿ ಹಿಡ್ಕೊಂಡ ರೌಂಡ್ ಹಾಕ್ತಿರ್ತೀರಿ. ಹೌದಾ? ಅದು ಯಾವ ವಾಹನ ಅಂತ ನಿಮ್ಗೆ ಗೊತ್ತೈತಿ. ಹೌದೇನಿಲ್ಲ? ಆಮೇಲೆ ಕೈ ಹೆಂಗೆ ಮಾಡ್ತೀರಿ? ಮಾಡ್ತೀರಿ. ಹೌದಾ? ಅಂದ್ರೆ ಅದು ಯಾವ ಶಬ್ದಪ್ಪ? ರೈಲಿನ ಶಬ್ದ. ಕೂಚುಕುಬುಕು ಅಂತಂದ್ರೆ ಇದು ಯಾವ ಶಬ್ದ? ರೈಲಿನ ಶಬ್ದ. ಅಂದ್ರೆ ಇದು ವಾಹನ. ಹೌದಾ? ಇದು ಭೂಮಿ ಮೇಲೆ ಸಾಗುವಂತ ವಾಹನ. ಇಲ್ಲಿ ವಾಹನದೊಳಗ ಎಷ್ಟು ಪ್ರಕಾರ ಅದಪ್ಪ? 3 ಪ್ರಕಾರ. ವಾಹನದಲ್ಲಿ ಎಷ್ಟಪ್ಪ ಪ್ರಕಾರ? 3 ಪ್ರಕಾರ. ವಾಹನದಲ್ಲಿ 3 ಪ್ರಕಾರಗಳು. ಒಂದು ಭೂಮಿ ಮೇಲೆ ಚಲಿಸುವಂತ ವಾಹನ, ಭೂಮಿ ಮೇಲೆ ನೆಲದ ಮೇಲೆ ತಿರುಗಾಡುವಂತ ವಾಹನಗಳು. ಭೂಸಾರಿಗೆ ಅಂತ ಅಂದ್ರೆ ಭೂಸಾರಿಗೆ. ಸಾರಿಗೆ ಅಂದ್ರೆ ವಾಹನಗಳ ಓಡಾಡತಕ್ಕ ಸಾಧ್ಯತೆ. ಹೌದಾ? ಆಮೇಲೆ ಜಲ ಸಾರಿಗೆ. ಜಲ ಅಂತಂದ್ರೆ ನೀರು. ಜಲ ಸಾರಿಗೆ. ಹೌದಾ? ಜಲ ಸಾರಿಗೆ, ನೀರಿನ ಮೇಲೆ ಓಡಾಡುವಂತ ವಾಹನಗಳು. ಆನಂತರ ಮತ್ತೊಂದು ಯಾವಪ್ಪ? ವಾಯು ಸಾರಿಗೆ. ಅಂದ್ರ ಆಕಾಶ, ಗಾಳಿಯೊಳಗ ಅಡ್ಡಾಡುವಂತ. ಹೌದಾ? ಆಕಾಶದಲ್ಲಿ ಹಾರುವಂತ ವಾಯು ಸಾರಿಗೆ. ಹೌದಾ? 3 ಪ್ರಕಾರ ಬರ್ತಾವ ವಾಹನದಲ್ಲಿ. ಸಾರಿಗೆ ಎಷ್ಟು ಪ್ರಕಾರ ಬರ್ತಾವಪ್ಪ? ಭೂ ಸಾರಿಗೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ. ಈಗ ಒಂದೊಂದಾಗಿ ವಾಹನಗಳನ್ನ ನಾವು ನೋಡ್ಕೊಂಡು ಹೋಗೋದು. ಹೌದಾ? ಇಲ್ಲಿ ನಿಮ್ಮ ಪುಸ್ತಕದಾಗ ಕೊಟ್ಟಾರಪ್ಪ. ಹೌದಾ? ಇದು ಏನಪ್ಪ? ಇದು ನೋಡಿ, ಇದೇನಿದು? ಇದು ವಾಹನ ಯಾವಪ್ಪ? ಇದು ಸೈಕಲ್. ಹೌದಾ? ಸೈಕಲ್ ಏನಪ್ಪ? ಇದು ಎದ್ರ ಮೇಲೆ ಹೋಗ್ತೈತಿ? ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಭೂ ಸಾರಿಗೆ ಅಂದ್ರೆ ಏನಪ್ಪ? ನೆಲದ ಮೇಲೆ ತಿರುಗಾಡುವಂಥದ್ದು. ಹೌದಾ? ನೆಲದ ಮೇಲೆ ಚಲಿಸುವಂತ ಸಾರಿಗೆ. ಹೌದಾ? ಆಮೇಲೆ ಜಲ ಅಂದ್ರೆ ಏನಪ್ಪ? ನೀರು. ಆಮೇಲೆ ವಾಯು ಅಂತಂದ್ರೆ ಆಕಾಶದಲ್ಲಿ ಹಾರಾಡುವಂತ ವಾಹನಗಳು. ಆಕಾಶದಲ್ಲಿ. ಹೌದಾ? ನೋಡಿ,
ಎಲ್ಲಿ ಚಲಿಸ್ತೈತಿಪ್ಪ? ಸೈಕಲ್ ಇದು ನೆಲದ ಮೇಲೆ ಚಲಿಸುವಂಥ ವಾಹನ. ಆ ನಂತರ ಇದು ಏನಪ್ಪ ಇದನ್ನ ಯಾರು ಹೆಚ್ಚಿಗೆ ಬೆಳೆಸ್ತಾರಪ್ಪ? ರೈತನ ಮಿತ್ರ ಯಾಪ? ದನಗಳು. ಹೌದಿಲ್ಲ? ನೋಡಿ, ದನಗಳು ಏನು ಮಾಡೋದಪ್ಪ? ರೈತ ಏನು ಮಾಡತ್ತಾನ? ಬಂಡಿ ಒಳಗ ಎತ್ತಿನ ಬಂಡಿ ಒಳಗೆ ಏನು ಮಾಡತ್ತಾನ? ಹೊಂಟಾನ. ಹೌದಿಲ್ಲ? ಬಂಡಿ ಏನಿದು? ರೈತನ ಬಂಡಿ. ಏನು ಚಕ್ಕಡಿ ಗಾಡಿ ಅಂತಿರಲಿಲ್ಲ? ಚಕ್ಕಡಿ ಗಾಡಿ. ಹೌದಾ? ನೋಡಿ, ಆಮೇಲೆ ಇದೇನಿದು? ಭೂಮಿಯ ಮೇಲೆನ ತಿರುಗಾಡ್ತೈತಿ. ಆಮೇಲೆ ಈಗ ನೋಡಿ, ದೊಡ್ಡ ವಾಹನ ಐತಿ. ಹೌದಾ? ನೋಡಿ, ಇದೇನಿದು? ಟ್ರಕ್. ಏನಿದು? ಟ್ರಕ್. ಟ್ರಕ್ ಏನು ಮಾಡ್ತೈತಪ್ಪ? ಭಾರವಾದಂಥ ಸಾಮಾನುಗಳನ್ನ ನಾವು ಇದ್ರಾಗ ಹಾಕ್ತೀವಿ. ಇದ್ರಾಗ ಏನೇನು ಹಾಕ್ತೀವಪ್ಪ? ನಾವು ಏನೇನು ಹಾಕ್ತೀವಿ ಇದ್ರಾಗ? ಕಲ್ಲ, ಕಟ್ಟಿಗೆ, ಸಿಮೆಂಟ, ಇಟ್ಟಂಗಿ, ಆಮೇಲೆ ಧಾನ್ಯಗಳ ಚೀಲಗಳು, ಅಕ್ಕಿ ಚೀಲಗಳು, ಗೋಧಿ ಚೀಲಗಳು, ಇವನ್ನೆಲ್ಲ ಏನು ಮಾಡ್ತೀವಿ ನಾವು? ಈ ಸಾರಿಗೆ ಒಳಗೆ ಹಾಕ್ತೀವಿ. ಹೌದಿಲ್ಲ? ನೋಡಿ, ಟ್ರಕ್ ಏನಿದು? ಭಾರವಾದ ಸಾಮಾನು ತಗೊಂತ ವಾಹನ. ಇದು ಭೂ ಸಾರಿಗೆ, ನೆಲದ ಮೇಲೆ ತಿರುಗಾಡುವಂಥ ವಾಹನ. ಆಮೇಲೆ ಇದು ನೋಡಿ, ಸ್ಕೂಟರ್. ಸ್ಕೂಟರ್ ಏನಿದು? ಇದು ನೆಲದ ಮೇಲೆ ತಿರುಗಾಡುವಂಥ ವಾಹನ. ನೀವು ನಿಮ್ಮ ಮನೆಯೊಳಗೆ ಸ್ಕೂಟರ್ ಅಂದರೆ 2 ಚಕ್ರದ ವಾಹನ. ಹೌದಾ? ಇದಕ್ಕೆ 2 ಗಾಲಿ ಇರ್ತಾವೆ. ಆಮೇಲೆ ಸೈಕಲ್ಗೂ 2 ಗಾಲಿ ವಾಹನ. ಆಮೇಲೆ ನೋಡ್ರಿ, ಇಲ್ಲಿ ನೋಡ್ರಿ, 1 2 3 4 5 6 7 8. ನೋಡ್ರಿ, ಇದಕ್ಕೆ ಎಷ್ಟು ವಾಹನ, ಎಷ್ಟು ಇದಂತಪ್ಪ? 8 ಚಕ್ರ ಇರ್ತಾವೆ. ಯಾಕಂದ್ರೆ ಡಬಲ್ ಅದ. ನೋಡ್ರಿ, ಮುಂದನೇ 8 ಅದಾವ, ಅಲ್ಲಿಂದ 8 ಅದಾವ. ನೋಡ್ರಿ, ಅಲ್ಲಿ 2 ಅದಾವ. ಹೌದಾ? ಇದು 8 ಚಕ್ರದ ವಾಹನ. ಇದು 2 ಚಕ್ರದ ವಾಹನ. ಆಮೇಲೆ ನೋಡ್ರಿ, ಇದು ನೋಡ್ರಿ, ಇದು ಯಾವ್ದ? ನೀರಿನ ಮೇಲೆ ಸಾಕ್ತಾ ಇದೆ ಅಂದ್ರೆ ದೋಣಿ. ಏನಿದು? ದೋಣಿ. ಇದಕ್ಕೇನಂತೀವಿ ನಾವು? ದೋಣಿ. ಹೌದಾ? ನೆಲದ ನೀರಿನ ಮೇಲೆ ಚಲಿಸುವಂಥ ಇದು ವಾಹನ. ಆಮೇಲೆ ನೋಡಿ, ಇದೇನಿದು? ನೀವು ದಿನಾಲು ಸ್ಕೂಲಿಗೆ ಬರ್ಬೇಕಾದ್ರೆ ಬರ್ತೀರಿ. ಹೌದು? ನೀವು ಇದ್ರಾಗ ಬರ್ತೀರಿ. ಕೆಲವೊಬ್ರು ಇದ್ರಾಗ ಬರ್ತೀರಿ, ಕೆಲವೊಬ್ಬರ ಬಸ್ಸಿಗೆ ಬರ್ತೀರಿ. ಹೌದಾ? ಆಮೇಲೆ ಕೆಲವೊಬ್ಬರ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರಪ್ಪ? ನಿಮ್ಮ ಮನೆಯೊಳಗಿರುವಂಥ ಗಾಡಿ ಮೇಲೆ ಏನು ಮಾಡ್ತಾರೆ? ಬಿಡ್ತಾರೆ. 2 ವೀಲರ್ ಗಾಡಿ ಇರ್ತಾವೆ. ಹೌದಿಲ್ಲ? ಸ್ಕೂಟರ್ ಇರ್ತೈತಿ ಅಥವಾ ಬೈಕ್ ಇರ್ತೈತಿ. ಹೌದಾ? ಆ ಥರ ಬರ್ತೀವಿ. ಇದು ರಿಕ್ಷಾ. ಇದಕ್ಕೇನಂತೀವಿ ನಾವು? ರಿಕ್ಷಾ. ಇದು ನೆಲದ ಮೇಲೆ ಸಾಗುವಂಥ ವಾಹನ. ನೋಡಿ, ಇದು ನೋಡಿ, ಇದೇನಿದು? ಬಸ್. ಏನಿದು? ಬಸ್ ಏನಿದು? ನೆಲದ ಮೇಲೆ ಚಲಿಸುವಂಥ ವಾಹನ. ಆಮೇಲೆ ಇದು ಟ್ರೈನ್ ಅಥವಾ ರೈಲು ಅಂತಾನೆ, ಟ್ರೈನ್ ಅಂತಾನೇನಿಲ್ಲ. ಇವು ಇದ್ರ ಮೇಲೆ ಚಲಿಸುವಂಥ ವಾಹನ. ನೋಡಿ, ಇವೆಲ್ಲ ವಾಹನಗಳು ಏನಪ್ಪ? ನೆಲದ ಮೇಲೆ ಚಲಿಸ್ತಾವ. ಆಮೇಲೆ ದೋಣಿ ಮಾತ್ರ ಏನು ಮಾಡ್ತೈತಪ್ಪ? ನೀರಿನ ಮೇಲೆ ಚಲಿಸ್ತೈತಿ. ಭೂಮಿ ಮೇಲೆ ಚಲಿಸೋದಿಲ್ಲ. ಯಾಕಂತಂದ್ರೆ ನೀರಿದ್ರನ್ನ ಅದೇನಾಗ್ತೈತಿ? ಹರಿತೆ, ಇದು ತೇಲ್ತೈತಿ. ಹೌದಾ? ಇದಕ್ಕೆ ಕೆಳಗೆ ಗಾಳಿ ಇರೋದಿಲ್ಲ. ಅದೇನಾಗ್ತೈತಿ? ನೀರಿನ ಮೇಲೆ ತೇಲ್ತೈತಿ. ಹೌದಾ? ಇಲ್ಲಿ ನೋಡಿ, ಕೆಲವೊಂದು ಇದು ಕೊಟ್ಟಾರ. ಇದು ನೋಡಿ, ಸೈಕಲ್ ಒಳಗನ ಬೇರೆ ಥರದಂಥ ವಾಹನ. ಹೌದಾ? ಸೈಕಲ್. ಈಗ ಇದು ನೋಡಿ, ಇದೇನಿದು? ಜಟ್ಕಾ ಗಾಡಿ ಅಂತೀವಿ. ಗೊತ್ತಿಲ್ಲ? ಏನಂತೀವಿ? ಜಟ್ಕಾ. ಕುದುರೆ ವಾಹನ ಅಂದ್ರೆ ಜಟ್ಕಾ. ಹೌದಾ? ನಾವು ಹೆಚ್ಚಿಗೆ ಎಲ್ಲಿ ನೋಡ್ತೀವಿ? ಮಹಾರಾಷ್ಟ್ರದಾಗ ಜಾಸ್ತಿ ನೋಡ್ತೀವಿ. ಹೌದಾ? ಮುಂಬೈದಾಗ ನೋಡ್ತೀವಿ. ಆಮೇಲೆ ಇಲ್ಲೇ ಚಿಂಚಲಿ ಊರ ರಾಯಬಾಗ್ ಹತ್ರ ಚಿಂಚಲಿ ಐತಲ್ಲ, ಚಿಂಚಲಿ ಮಾಯಣ್ಣ ಗುಡಿ ಐತಲ್ಲ, ಅಲ್ಲಿ ಏನು ಮಾಡ್ತೀವಿ? ಈ ವಾಹನ ನೋಡ್ತೀವಿ. ಹೌದಾ? ಇದು ನೋಡಿ, ಇದು ಬಸ್, ಇದು ಟ್ರೈನ್, ಆಮೇಲೆ ಇದು ಕಾರ್, ಆಮೇಲೆ ಇದು ಸ್ಕೂಟರ್. ನೋಡಿ, ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಭೂಮಿ ಮೇಲೆ ಚಲಿಸುವಂಥ ವಾಹನಗಳನ್ನ ಪಟ್ಟಿ ಮಾಡೋಣ. ಹೌದಾ? ಏನು ಮಾಡೋಣ? ಭೂಮಿ ಮೇಲೆ ಚಲಿಸುವಂಥ ವಾಹನ. ನೋಡಿ, ಒಂದೇದು ಯಾವಪ್ಪ? ಸೈಕಲ್. ಹೌದಾ? ಸೈಕಲ್ ಮೇಲೆ ಎಷ್ಟು ಮಂದಿ ಹೋಗ್ಬೋದು? ಒಬ್ರು ಹೋಗ್ಬೋದು ಅಥವಾ ಇಬ್ರು ಹೋಗ್ಬೋದು. ಯಾಕಂತಂದ್ರೆ ಇಲ್ಲಿ ಕ್ಯಾರಿಯರ್ ಇರ್ತೈತೆ. ಅದಕ್ಕೆ ಸೈಕಲ್ ಮೇಲೆ ಹೋಗ್ಬೋದು. ಸೈಕಲ್, ಆಮೇಲೆ ರಿಕ್ಷಾ, ಆಮೇಲೆ ಬಸ್, ಆಮೇಲೆ ಕಾರ್, ಆಮೇಲೆ ಜೀಪ್ ನೋಡೋದಿಲ್ಲ ನೀವು. ಆಮೇಲೆ ಟ್ರಕ್, ಆಮೇಲೆ ಟ್ರ್ಯಾಕ್ಟರ್ಗಳು ನೋಡಿದ್ರಿ. ಟ್ರ್ಯಾಕ್ಟರ್ಗಳು ಹೆಚ್ಚ ಉಪಯೋಗ ಯಾರು ಮಾಡ್ತಾರಪ್ಪ? ರೈತರು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಅವರು ಇದ್ರೊಳಗೆ ನಾವು ಬೆಳೆದಂಥ ಬೆಳೆಗಳನ್ನ ಏನು ಮಾಡ್ತಾರೆ? ಟ್ರ್ಯಾಕ್ಟರ್ ಒಳಗೆ ಏನು ಮಾಡಿ ತೊಗೊಂಬರ್ತಾರೆ. ಆಮೇಲೆ ಬಂಡಿ ಒಳಗೆ ತೊಗೊಂಬರ್ತಾರೆ. ಹೌದಿಲ್ಲ? ಟ್ರ್ಯಾಕ್ಟರ್. ಇದು ಟ್ರ್ಯಾಕ್ಟರ್. ಆಮೇಲೆ ಬೈಕ್, ಆಮೇಲೆ ಹೀರೋ ಹೊಂಡಾ. ಹೌದಾ? ಹೀರೋ ಹೊಂಡಾ. ನೋಡಿ, ಸೈಕಲ್, ಬಸ್, ಜೀಪ್, ಕಾರ್,
ಟ್ರಕ್, ಟ್ರ್ಯಾಕ್ಟರ್, ಬೈಕ್, ಹೀರೋ ಹೊಂಡ ಇವೆಲ್ಲ ಏನಪ್ಪ ಇವು ಭೂಮಿಯ ಮೇಲೆ ಚಲಿಸುವಂತ ವಾಹನ. ಭೂಮಿಯ ಮೇಲೆ ಚಲಿಸುವ ವಾಹನ. ಚಲಿಸುವ ವಾಹನ. ಆಮೇಲೆ ನೀರಿನ ಮೇಲೆ ಚಲಿಸುವಂತ ವಾಹನ ಯಪ್ಪ. ನೀರಿನ ಮೇಲೆ ಚಲಿಸುವ ವಾಹನಗಳು ಗೊತ್ತದಾವಿಲ್ಲ ನಿಮ್ಗೆ, ನೋಡಿದ್ರೆ ನೀವು ಹೌದಾ? ನೋಡಿ ನೀರಿನ ಮೇಲೆ ಚಲಿಸುವ ವಾಹನಗಳಪ್ಪ ನೋಡಿ, ಹಡಗು ಹೌದಾ, ಹಡಗು. ಆಮೇಲೆ ದೋಣಿ, ದೋಣಿ ಸಣ್ಣದೈತಿ, ಹಡಗ ದೊಡ್ಡದೈತಿ ಹೌದಾ? ದೋಣಿ, ಹಡಗು, ದೋಣಿ. ಆಮೇಲೆ ತೆಪ್ಪ, ತೆಪ್ಪ ಅಂತ ಹೆಂಗಿರ್ತೈತಪ್ಪ, ಅದು ಬುಟ್ಟಿ ಆಕಾರ ಟೈಪ್ ಇರ್ತೈತಿ, ಗೋಲ್ ಇರ್ತೈತಿ ಹೌದಾ, ಗೋಲ್ ಇರ್ತೈತಿ ಹೌದಾ? ಅದಕ್ಕ ಏನಿರ್ತೈತಿ, ಗೋಲಾಕಾರ ಬುಟ್ಟಿ ಟೈಪ್ ಏನ್ ಮಾಡ್ತಾರ ಮಾಡಿರ್ತಾರ. ಆಮೇಲೆ ಅದಕ್ಕೆ ದೋಣಿ ನಡ್ಸ್ಬೇಕಾರ ಈಗ ಒಂದು ಉದ್ದ ಬಡಿ ಇರ್ತೈತೆ, ಅದಕ್ಕ ರೌಂಡ್ ಅಂತ ಇದನ್ನ ಇರ್ತೈತಿ ಹೌದಾ? ನೋಡಿ ಇದು ತೆಪ್ಪ ಅಂತ ಹೇಳ್ತಾರ, ತೆಪ್ಪ. ನೋಡಿ ಬುಟ್ಟಿ ಆಕಾರ ಇರ್ತೈತಿ, ಅದ್ರಾಗ ಕುತ್ಕೊಂಡು ಹೋಗ್ತಾರ ಹೌದಾ? ಇದು ನೀರಿನ ಮೇಲೆ ಚಲಿಸುವಂತ ಇವು 3 ವಾಹನಗಳು, ಹಡಗು, ದೋಣಿ, ತೆಪ್ಪ. ನೀರಿನ ಮೇಲೆ ಚಲಿಸುವ ವಾಹನಗಳು, ಮೇಲೆ ಚಲಿಸುವ ವಾಹನಗಳು. ನೋಡಿ ಇನ್ನ ನೀರಿನ ಮೇಲೆ ಚಲಿಸುವ ವಾಹನಗಳು ಇವು 3 ಅಲ್ಲ. ಆಕಾಶದಲ್ಲಿ ಚಲಿಸುವ ವಾಹನಗಳು ಅಂದ್ರ ವಾಯು ಸಾರಿಗೆ ಹೌದಾ? ವಾಯು ಸಾರಿಗೆ ಯಪ್ಪ, ನೀವು ಆಕಾಶ ನೋಡಿದ್ರೆ ಹಾರಾಡ್ತಿರ್ತಾವ ಹೌದಿಲ್ಲ, ನೋಡ್ತಿರ್ಲಿಲ್ಲ ನೀವು. ಮಂತ್ರಿಗಳು ಏನ್ ಮಾಡ್ತಿರ್ತಾರೆ, ಕೆಲವೊಬ್ರು ಆ ವಾಹನದಾಗ ಹೋಗ್ತಿರ್ತಾರೆ ಹೌದಾ? ಯಾವತ್ತ ವಾಯು ಸಾರಿಗೆ ಅಂದ್ರ ಆಕಾಶದಲ್ಲಿ ಚಲಿಸುವ ವಾಹನಗಳು. ಆಕಾಶದಲ್ಲಿ ಚಲಿಸುವ ವಾಹನಗಳು ಯಪ್ಪ ವಾಹನಗಳು. ನೋಡಿ ವಿಮಾನ ಹೌದಾ? ವಿಮಾನ ಹೆಂಗ ಅವಾಜ್ ಮಾಡ ಮೇಲೆ ಹಾರಾಕತ್ರ ಏನಾಗ್ತೈತಿ, ಅವಾಜ್ ಬರ್ತೈತಿ ಹೌದಿಲ್ಲ, ವಿಮಾನ. ಆಮೇಲೆ ಹೆಲಿಕಾಪ್ಟರ್, ಯಾವುದು ಹೆಲಿಕಾಪ್ಟರ್. ಆಮೇಲೆ ರಾಕೆಟ್, ರಾಕೆಟ್ ನೋಡಿರಿ ನೀವು. ಹಾ ನೋಡಿ ಇವು ಏನಪ್ಪ, ಏನಪ್ಪ ಇವ ಆಕಾಶದಲ್ಲಿ ಚಲಿಸುವಂತ ವಾಹನಗಳು ಹೌದಾ? ಈಗ ಈ ವಾಹನಗಳು ನೋಡ್ರಿ, ಈ ಸೈಕಲ್ ಇಲ್ಲ, ಸೈಕಲ್ ಚಲಿಸಬೇಕಾದ್ರೆ ಏನ್ ಬೇಕು, ಇದಕ್ಕೆ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು ಇಲ್ಲ. ಇದು ಈ ಸೈಕಲ್ ಗಾಲಿಗೆ ನಾವು ಚಕ್ರಕ್ಕೆ ಏನ್ ಹಾಕ್ಬೇಕು, ವಾಹನಕ್ಕೆ ಈ ವಾಹನಕ್ಕೆ ಗಾಳಿಯನ್ನು ತುಂಬಿದ್ರೆ ಏನ್ ಮಾಡ್ತೈತಿ, ಇದು ಓಡ್ತೈತಿ ಹೌದಾ? ಇದಕ್ಕೆ ಪೆಟ್ರೋಲ್ ಬೇಕಾಗೋಲ್ಲ, ಡೀಸೆಲ್ ಬೇಕಾಗೋಲ್ಲ. ಆದ್ರೆ ರಿಕ್ಷಾ, ಬಸ್, ಕಾರ್, ಜೀಪ್ ಇವಕ್ಕೇನ್ ಬೇಕಾಗಪ್ಪ, ಪೆಟ್ರೋಲ್ ಮತ್ತೆ ಡೀಸೆಲ್ ಬೇಕಾಗತ್ತೆ ಹೌದಾ? ಈ ವಾಹನಗಳಿಗೆ ನಾವೇನ್ ಮಾಡ್ತೀವಿ, ಪೆಟ್ರೋಲ್ ಮತ್ತೆ ಡೀಸೆಲ್ ಹಾಕ್ತೀವಿ. ಇವು ಹಾಕಿದ್ರೆ ನೋಡ್ತಾ ಇದ್ರೆ ಓಡಂಗಿಲ್ಲ ಹೌದಾ? ಇಲ್ಲಿ ನೋಡ್ರಿ, ನೋಡ್ರಿ ರಿಕ್ಷಾದಾಗ ಎಷ್ಟು ಜನ ಚಲಿಸ್ಬೋದು, 3 ಅಥವಾ 2 ಜನ ಚಲಿಸ್ಬೋದು. ಬಸ್ನಾಗ ಒಂದು 60 ಮಂದಿ ಚಲಿಸ್ಬೋದು. ಆಮೇಲೆ ಕಾರ್ನಾಗ ಭಾಳ 4 ಅಥವಾ 5, ಜೀಪ್ನಾಗ ಒಂದು 10-12 ಮಂದಿ ಚಲಿಸ್ಬೋದು. ಟ್ರಕ್ ನೋಡಿ, ಟ್ರಕ್ ಎದಕ್ಕೆ ಇಪ್ಪ, ಇದು ಟ್ರಕ್ ಮತ್ತೆ ಟ್ರ್ಯಾಕ್ಟರ ಇವು ಏನಪ್ಪ, ಭಾರವಾದಂಥ ಸಾಮಾನನ್ನ ತಗೊಂಡ್ ಬರಾಕ ಹೋಗಾಕ ನೋಡ್ರಿ, ಒಂದು ಊರಿಂದ ಮತ್ತೊಂದು ಊರಿಗೆ ಸಾಮಾನು ಸರಕುಗಳನ್ನ ನಾವು ಸಾಗಿಸ್ಲಿಕ್ಕೆ ಏನ್ ಮಾಡ್ತೀವಿ, ಈ ವಾಹನಗಳನ್ನ ಉಪಯೋಗ ಮಾಡ್ತೀವಿ ಹೌದಿಲ್ಲ? ದೊಡ್ಡ ದೊಡ್ಡ ಸಾಮಾನು ಕಳಿಸ್ಬೇಕಾದ್ರೆ ಏನ್ ಮಾಡ್ತಾರಪ್ಪ, ಈ ಟ್ರಕ್ನ್ಯಾಗ ಏನ್ ಮಾಡ್ತಾರ ಕಳಿಸ್ತಾರ. ಟ್ರ್ಯಾಕ್ಟರ್ ಏನ್ ಮಾಡ್ತೈತಿ, ಭಾರವಾದ ಸಾಮಾನು ತರಾಕ ತಗೊಂಡ್ ಬರಾಕ ಮತ್ತು ಒಯ್ಯಾಕ ಅನುಕೂಲ ಐತಿ ಹೌದಾ? ಬೈಕ್ ನೋಡ್ರಿ, ಬೈಕ್ ಮತ್ತೆ ಹೀರೋ ಹೊಂಡ ಇವೆರಡು ಒಂದೇ ಹೌದಾ? ಇವೆರಡು ಏನದಾವಪ್ಪ, ದೂರ ಊರಿಗೆ ಹೋಗಕ ಬರಕ ಉಪಯೋಗ ಹೌದಾ? ಆಮೇಲೆ ಇಲ್ಲಿ ನೋಡಿ ಹಡಗು ಮತ್ತು ದೋಣಿ, ತೆಪ್ಪ ಇದಕ್ಕೆ ಏನ್ ಬೇಕಾಗುದಿಲ್ಲ, ಪೆಟ್ರೋಲ್ ಡೀಸೆಲ್ ಏನು ಬೇಕಾಗುದಿಲ್ಲ. ಗಾಡಿ ಇದ್ರ ಮ್ಯಾಗ ಏನಾಗ್ತಾವ ಹೋಗ್ತಾವ. ದೋಣಿ ಮಾತ್ರ ಸಾರಿ ದೊಡ್ಡ ಹಡಗಕ್ಕೆ ಮಾತ್ರ ಅದಕ್ಕೂ ಏನ್ ಮಾಡ್ತಾರೆ ಗೊತ್ತಿಲ್ಲ. ಇವೆಲ್ಲ ಏನಪ್ಪ, ನೀರಿನ ಮೇಲೆ ಚಲಿಸುವಂತ ವಾಹನಗಳು ಹೌದಾ? ಆಮೇಲೆ ವಿಮಾನ, ಹೆಲಿಕಾಪ್ಟರ್, ರಾಕೆಟ್ ಇವು ಆಕಾಶದಲ್ಲಿ ಚಲಿಸುವಂತ ವಾಹನಗಳು ಹೌದಾ? ಈಗ ಇಲ್ಲಿ ಕೆಲವೊಂದು ವಾಹನಗಳು ಕೊಟ್ಟಾರ.
ನೀವೇನು ಮಾಡಬೇಕು, ಇಲ್ಲಿ ನೋಡಿ ಇದೇನಿದು, ಇಲ್ಲೇ ದೋಣಿ ಮಾಡಕ್ಕೆ ಹೇಳಿದಪ್ಪ. ಹೌದಾ, ದೋಣಿ ಮಾಡುವ ವಿಧಾನವನ್ನು ಕಲಿ. ಹೌದಾ, ಒಂದು ಹಾಳೆ ತಗೋಬೇಕು. ಹೌದಾ, ಒಂದು ಚೌಕಾಕಾರ ಹಾಳೆಯನ್ನು ತಗೊಂಡು ಅದನ್ನೇನು ಮಾಡಬೇಕು, 4 ಮಡಿಕೆಯನ್ನು ಮಾಡಿಸಬೇಕು. 4 ಮಡಿಕೆಯನ್ನು ಮಾಡಿಸಿ ಆ ನಂತರ ಅದನ್ನೇನು ಮಾಡಬೇಕು, ದೋಣಿ ಆಕಾರ ಮಾಡಬೇಕು. ಹೌದಾ, ಇಲ್ಲಿ ನೋಡಿ ಇಲ್ಲೇ. ಹೌದಾ, ಇದೊಂದ ಹಿಂಗೆ ಹಾಳೆ ಇರಬೇಕು. ಅದನ್ನೇನು ಮಾಡಬೇಕು, ಇದು ಹಿಂಗೈತಿ. ಆವಾಗ ಏನು ಮಾಡಬೇಕು, ಇದನ್ನ ಕರೆಕ್ಟ್ ಚೌಕ್ ಬರುವಂಗ ಏನು ಮಾಡಬೇಕು, ಮಡಿಸ್ಕೋಬೇಕು. ಹೌದಾ, ಇಲ್ಲಿ ನೋಡಿ ಈ ರೀತಿಯಾಗಿ ಮಡಿಸ್ಕೋಬೇಕು. ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನಾವು ಮಡ್ಸ್ಕೊಂಡು ಹೆಚ್ಚಿನದನ್ನು ಏನು ಮಾಡ್ತೀವಿ, ನಾವು ಕಟ್ ಮಾಡಿ ತೆಗಿಬೇಕು ಅದನ್ನು. ಹೌದಾ, ಚೌಕ ಆಕಾರ ಬರ್ಬೇಕಾದ್ರೆ ಏನು ಮಾಡಬೇಕು, ಈ ಹೆಚ್ಚಿನ ಪೇಜನ್ನು ಹಾಳೆಯನ್ನು ನಾವೇನು ಮಾಡಬೇಕು, ಹರಿಬೇಕು. ನೋಡಿ ಇದನ್ನು ಹಿಂಗೆ ಕಟ್ ಮಾಡಬೇಕು. ದೋಣಿ ಆಕಾರ ಯಾವ ಟೈಪ್ ಹೇಗೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಮಾಡ್ಕೊಡ್ತೇನೆ ನೋಡ್ತೀನಿ. ಇದು ಚೌಕಾಯಿ. ಹೌದಾ, ಈ ಚೌಕಾಯಿ ಇದನ್ನ ಏನು ಮಾಡಬೇಕು, ಒಂದು ಮಡಕಿ ಮಾಡಿಸ್ಬೇಕು. ಹೌದಾ, ಇಲ್ಲಿ ನೋಡಿ ಇದು ಒಂದು ಮಡಕಿ ಮಾಡ್ತೀವಿ. ಹೌದಾ, ಎರಡೂ ತುದಿಗಳನ್ನ ಕರೆಕ್ಟ್ ಬರುವಂಗೆ ಏನು ಮಾಡಬೇಕು, ಮಾಡಿಸ್ಬೇಕು. ಆ ನಂತರ ಮತ್ತೆ ಇದನ್ನೇನು ಮಾಡಬೇಕು, ಮತ್ತೊಂದು ಮಡಕಿ ಏನು ಮಾಡಬೇಕು, ಹಿಂಗೆ ಇದು ಕೂಡಿಸಿ ಏನು ಮಾಡಬೇಕು, ಮಡಕಿ ಮಾಡಿಸ್ಬೇಕು. ಹೌದಾ, ಇಲ್ಲಿ ನೋಡಿ ಇದು ಚೌಕಾಯಿ. ಆಮೇಲೆ ಇಲ್ಲಿ ನೋಡಿ ಮೂರು ಭಾಗ ಈ ಕಡೆ ತಗೋಬೇಕು. ಇಲ್ಲಿ 4 ಪದರ ಬರ್ತಾವೆ, 1 2 3 4. ಹೌದಾ, ಈ 4 ಪದರ ಒಳಗೆ 3 ಭಾಗವನ್ನು ಏನು ಮಾಡ್ಬೇಕು, ನಾವು ಈ ಕಡೆ ಮಡ್ಚ್ಕೋಬೇಕು. ಒಂದು ಸೈಡ್ ಹೊರಗಡೆ ಮಡ್ಚ್ಕೋಬೇಕು. ಆಮೇಲೆ ಇದು ಒಂದು ಭಾಗವನ್ನು ಏನು ಮಾಡಬೇಕು, ಈ ಕಡೆ ಮಡ್ಚ್ಕೋಬೇಕು. ಹೌದಾ, ಹಿಂಗೆ ತೀಡಬೇಕು. ಆಮೇಲೆ ಇದನ್ನ ಏನು ಮಾಡಬೇಕು, ಇಡ್ತೇನೆ ಇಲ್ಲ ಇದು ನೋಡಿ ಇದನ್ನ ಹಿಂಗೆ ಹಿಂಗೆ ಚೌಕ್ ಮಾಡ್ಕೋಬೇಕು. ನೋಡಿ ಇದನ್ನ ಹಿಂಗೆ ಕೂಡ್ಸ್ಕೋಬೇಕು. ಹೌದಾ, ಆಮೇಲೆ ಈ ಪದರ ಏನಾಗ್ತಾವಪ್ಪ, ಇಲ್ಲಿ ಬಿಡಿಸ್ತಾವ ನೋಡಿ. ಇಲ್ಲಿ ನೋಡಿ ಒಂದು ಸೆಕೆಂಡ್ ನೋಡಿ ಇದನ್ನ ಹಿಂಗೆ ಬಿಡಿಸ್ಬೇಕು. ಇದು ಏನಾಯ್ತು, ದೋಣಿ ಆಕಾರದ ಕರಕುಶಲ ವಸ್ತು ಆಯಿತು. ಹೌದಾ, ಹಾಳೆಯಲ್ಲಿ ಈ ರೀತಿಯಾಗಿ ಏನು ಮಾಡಬೇಕು, ನೀವು ಇಲ್ಲಿ ತೋರಿಸ್ತಾರೆ ಪುಸ್ತಕದಾಗ ಏನು ಮಾಡ್ಯಾರಪ್ಪ, ತೋರಿಸಿದ್ದಾರೆ ಯಾವ ರೀತಿಯಾಗಿ ಮಾಡಿಸ್ಬೇಕು ಅಂತ ತೋರಿಸಿದ್ದಾರೆ. ಅದನ್ನು ನೀವು ಏನು ಮಾಡಬೇಕು, ಮನೆಯಲ್ಲೇ ಮಾಡಬೇಕು. ನೋಡಿ ಇಲ್ಲೇ ಏನು ಕೊಟ್ಟಾರಪ್ಪ, ಬಸ್ ಕೊಟ್ಟಾರ. ಹೌದಾ, ಬಸ್ನ ಬಣ್ಣ ತುಂಬಬೇಕು. ಬಸ್ಸಿಗೆ ಯಾವ ಬಣ್ಣ ಇರ್ತೈತಿ, ಹೌದಿಲ್ಲ? ಮೊದಲು ಯಾವುದಿತ್ತು, ಮೊದಲು ಕೆಂಪು ಬಸ್ ಇತ್ತು. ನೋಡಿ ಗೌರ್ಮೆಂಟ್ ಬಸ್ ಯಾವ್ದಿತ್ತು, ಮೊದಲು ಕೆಂಪು ಬಸ್ ಐತಿಲ್ಲ, ಅದಕ್ಕೆ ಅದೇ ಬಣ್ಣ ತುಂಬಬೇಕು. ಹೌದಾ, ನೋಡಿ ಏರೋಪ್ಲೇನ್, ಇದು ವಿಮಾನ. ಹೌದಾ, ವಿಮಾನಕ್ಕೂ ಏನು ಮಾಡಬೇಕು, ಬಣ್ಣ ತುಂಬಬೇಕು. ಹೌದಾ, ಈಗ ನೀವೇನು ಮಾಡಬೇಕು ಅಂತಂದ್ರೆ ಮನೆಯಲ್ಲೇ ಭೂಮಿಯ ಮೇಲೆ ಚಲಿಸುವ ವಾಹನಗಳು, ಆಮೇಲೆ ನೀರಿನ ಮೇಲೆ ಚಲಿಸುವ ವಾಹನಗಳು ಮತ್ತು ಆಕಾಶದಲ್ಲಿ ಚಲಿಸುವ ವಾಹನಗಳನ್ನ ಏನು ಮಾಡಬೇಕು, ಬರೀಬೇಕು ಮತ್ತು ಓದಬೇಕು. ಹೌದಾ, ಇಲ್ಲಿಗೆ ಈ ಅವಧಿಯನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು.